ಇಬ್ರು ಬ್ಯೂಟಿಫುಲ್ ಆಕ್ಟರ್ಸ್ ಇದ್ದಾರೆ. ಇವರಿಬ್ಬರನ್ನೇ ತಗೊಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು? ಈ ಕತೆಗೆ ಹೇಗೆ ಸೂಟ್ ಆಗ್ತಾರೆ ಅಂತ ನಿಮಗೆ ಅನ್ನಿಸ್ತಾ? ಹೇಗೆ ಅನ್ನಿಸ್ತು? ಹೌದು. ಅದೇ ನಾ ಹೇಳೋದು, ಒಂದು ನಿರ್ದೇಶಕ ಕತೆ ಬರಿಬೇಕಾದ್ರೆ ಆ ಪಾತ್ರದ ರೂಪುರೇಷೆ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಅವನು ಪ್ಲ್ಯಾನ್ ಮಾಡ್ಕೊಬೇಕಾಗಿರೋದು ಅವನ ಪಾತ್ರಕ್ಕೆ ಅಪಿಯರೆನ್ಸು ಆ್ಯಕ್ಟ್ರೆಸ್ಸಲ್ಲಿ ಇದೆಯಾ ಇಲ್ವಾ ಅಂತ ಫಸ್ಟ್ ಅವನು ಪ್ಲ್ಯಾನ್ ಮಾಡ್ಕೋಬೇಕು. ಆ ಅಪಿಯರೆನ್ಸ್ ಇರೋರನ್ನ ಕ್ಯಾಸ್ಟ್ ಮಾಡಿದಾಗ 50% ಅಲ್ಲಿ ವರ್ಕ್ ಮುಗಿತು. ಎಷ್ಟು ಸರ್ಚ್ ಮಾಡಿದ್ದೀರಾ ಈ ಇಬ್ರು ಆಕ್ಟರ್ಸ್? ತುಂಬಾ ವರ್ಷದಿಂದ ಸರ್ಚ್ ಮಾಡಿದ್ರು. ಇಲ್ಲ, ನನಗೆ ಜಾನ್ವಿ ಅವ್ರ ಪೊಟೆನ್ಷಿಯಲ್ ಗೊತ್ತಿತ್ತು. ಓಕೆ, ಅವ್ರು ಬಿಡಿ ಫುಲ್ ಅವ್ರ ಪೊಟೆನ್ಷಿಯಲ್ ಗೊತ್ತಿತ್ತು. ಆ್ಯಂಡ್ ನಾನು ಜಾನ್ವಿ ಸುಮಾರು ವರ್ಷಗಳ ಆಲ್ಮೋಸ್ಟ್ ನನ್ನ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆದಾಗಿಂದನೂ ವಿ ನೋ ಈಚ್ ಅದರ್. ಆಲ್ಮೋಸ್ಟ್ 10 years ಆಯ್ತು. 2016 ಅಲ್ಲಿಂದ ಪರಿಚಯ. ಇವರು ತುಂಬಾ ಸಾಫ್ಟ್ ಮುದ್ದಾಗಿರೋ ಹುಡುಗಿ, ಇವ್ರು ಹಿಂಗೆ ಇವರ ನನ್ನ ಸಿನಿಮಾದಲ್ಲಿ ನೋಡಿರೋ ಪ್ರಕಾರ ಅಥವಾ ಮಾತಾಡಿರೋ ಪ್ರಕಾರ, ಇವತ್ತು ಮಾತಾಡಿರೋ ಪ್ರಕಾರದಲ್ಲಿ ಹೇಳ್ತಾ ಇದ್ದೀನಿ, ಸಾಫ್ಟ್ ಕ್ಯಾರೆಕ್ಟರ್. ಇವ್ರು ಪಟ ಪಟ ಅಂತ ಪಟಾಕಿ ತರ ಮಾತಾಡ್ತಾರೆ. ಸೊ ಇಲ್ಲ, ಪಾತ್ರ ಅಂತ ಬಂದಾಗ ಎಸ್, ಇವ್ರಿಗೆ ಸಾಕಷ್ಟು ಕೆಲಸಗಳಾಗಿತ್ತು. ಅಂದರೆ ಅದೇ ನಾನು ಹೇಳಿದ್ನಲ್ಲ, ಒಂದು ಕ್ಯಾರೆಕ್ಟರ್ ತಲೆಯಲ್ಲಿತ್ತು ಆಲ್ರೆಡಿ. ಅಂದರೆ ಈ ಥರದ್ದೇ ಬೇಕು, ಹೀಗೆ ಇರಬೇಕು, ಅಪಿಯರೆನ್ಸ್ ಹೀಗೆ ಇರಬೇಕು, ಮತ್ತು ಅವರು ಸ್ಕ್ರೀನ್ ಮೇಲೆ ಹೀಗೆ ಕಾಣಬೇಕು ಅನ್ನೋದು ಇಂಪಾರ್ಟೆಂಟ್ ಒಂದು ಮ್ಯಾಟ್ರ್ ಆಗಿತ್ತು ನನಗೆ. ಬಟ್ ಅದನ್ನು ಅಚೀವ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ನಮಗೆ ಸಾಕಷ್ಟು ರೆಫರೆನ್ಸ್ಗಳು ಬರುತ್ತೆ. ನಾವು ಸಿನಿಮಾ ಮಾಡ್ತೀವಿ ಅಂದಾಗ ಡೈರೆಕ್ಟ್ರಿಗೆ ಒಂದಷ್ಟು ರೆಫರೆನ್ಸ್ಗಳು ಬರ್ತಾ ಹೋಗುತ್ತೆ. ಸಾರ್ ಇದು ನೋಡಿ ಅಂತ. ಸೊ ಯಾವಾಗ ಇವ್ರ ಪ್ರೊಫೈಲ್ ಬರುತ್ತೆ, ಇವ್ರ ಪ್ರೊಫೈಲ್ ಬಂದಾಗ ಓಕೆ, ಅಪಿಯರೆನ್ಸ್ ವೈಸ್ ಮ್ಯಾಚ್ ಆಗುತ್ತೆ. ಬಟ್ ನನಗೆ ಇವ್ರ ಪರ್ಫಾರ್ಮೆನ್ಸ್ ವೈಸ್ ಗೊತ್ತಿರಲಿಲ್ಲ. ಅಂದರೆ ಹೆಂಗೆ ಮಾಡ್ಬೋದು, ಏನು ಎತ್ತ ಅಂತ. ಅದಾದಮೇಲೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಯಾಕೆಂದರೆ ಅದು ಮಾತಾಡಿದಾಗ ಆಗಲಿ, ಆ್ಯಂಡ್ ಇವ್ರದ್ದು ಒಂದಷ್ಟು ಆಡಿಷನ್ ಕೊಟ್ಟ ಮೇಲೆ, ಆ್ಯಂಡ್ ಇವ್ರಿಗೆ ಕೆಲವೊಂದೆಲ್ಲ ನಾನು ಹೇಳ್ತಿದ್ದೆ, ಈ ಥರದ್ದು ಒಂದಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಆ ಥರದ್ದು ಎಲ್ಲ ಅಂದಾಗ, ಸೊ ಶಿ ವಾಸ್ ಗಿವನ್ ಹರ್ 100%. ಯಾಕೆಂದರೆ ಇವರಿಬ್ಬರಲ್ಲೂ ಆ್ಯಂಡ್ ತುಂಬ ಬಿಗ್ಗೆಸ್ಟ್ ಕ್ಯಾರೆಕ್ಟರ್ ಫಾರ್ ದ ಫಿಲಮ್, ಆ್ಯಂಡ್ ಯು ಇವನ್ ಕಾಂಟ್ ಇಮ್ಯಾಜಿನ್. ಓಕೆ, ಸೊ ಸೊ ಆ ಥರ ಇದ್ದಾಗ ನಾವು ತುಂಬಾ ಆಮೇಲೆ ನನಗೆ ಇನ್ನೊಂದೇನಿತ್ತು ಅಂದರೆ, ಈಗ ಶೀ ಈಸ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟ್ರೆಸ್ ಆ್ಯಂಡ್ ಶೀ ಈಸ್ ವೆರಿ ಹ್ಯೂಜ್ ಪೊಟೆನ್ಷಿಯಲ್ ಇರುವಂಥ ಆ್ಯಕ್ಟ್ರೆಸ್ ಅಂತ ಅಂದಾಗ, ಮತ್ತೆ ಇನ್ನೊಂದು ನಟಿನ ಕರ್ಕೊಂಬಂದು ಅದು ವರ್ಕ್ ಆಗಬೇಕು, ವರ್ಕ್ ಆಗಲೇಬೇಕು, ಅಂದರೆ ಟಗ್ ಆಫರ್ ಇರಬೇಕು. ಸೊ ಪರ್ಫಾರ್ಮೆನ್ಸ್ ವೈಸ್ ಆಗಲಿ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ವೈಸು ಆ್ಯಂಡ್ ಅಪಿಯರೆನ್ಸ್ ವೈಸು ಎಲ್ಲವನ್ನ ನೀಟಾಗಿ ಪ್ಲ್ಯಾನ್ ಮಾಡಿನೇ ನಾವು 90% ಹಿಸ್ ವರ್ಕ್, 10% ನಾವು ಹಾಕಿದ್ದೀವಿ. ಎಸ್ ಸರ್, ಇವಾಗ ದೂರದರ್ಶನ ಮೂವಿ ಮಾಡಿ ಲಾಂಗ್ ಬ್ಯಾಕ್ ಆಗಿ ಇದನ್ನು ಮಾಡಿದ್ರಿ ಅಲ್ವಾ? ಸೊ ಅವಾಗ ಯಾಕೆ ನೀವು ಅಷ್ಟು ಗ್ಯಾಪ್ನ ತಗೊಳ್ರಿ? ಇಲ್ಲ, 1 ವರ್ಷಕ್ಕೆ ನಾವು ಸ್ಕ್ರಿಪ್ಟ್ ಲಾಕ್ ಮಾಡಿದ್ವಿ. ಈಗ 2023 ರಿಲೀಸ್ ಆಯಿತು ಫಿಲಮ್. 2023 ಎಂಡ್ ಆಫ್ ದಿ ಇಯರೇ ಈ ಸ್ಕ್ರಿಪ್ಟ್ ಲಾಕ್ ಆಗಿತ್ತು. ಓಕೆ, 2024 ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ. ವಿ ಟುಕ್ ಟೈಮ್ ಟು ಕಮ್ ಫಾರ್ ದ ರಿಲೀಸ್, ಬಿಕಾಸ್ ನಮಗೆ ಬರೋ ದಾರಿನಲ್ಲಿ ನಮ್ಗೆ ಒಂದೊಂದೇ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಡು ಬರಬೇಕಾಗಿತ್ತು. ಸೊ ವಿ ಆರ್ ನಾಟ್ ದ, ಅಂದರೆ ನಮಗೆ ಬಂದ್ಬಿಡ್ಬೇಕು ರಿಲೀಸ್ಗೆ, ನಮ್ಮನ್ನು ನೋಡೋದಕ್ಕೆ ಜನ ಇದ್ದಾರೆ. ಸೊ ಆ ಥರದ ಫಿಲಮ್ ಮೇಕರ್ಸ್ಗಳಲ್ಲ. ನಮಗೆ ಪ್ರತಿಯೊಂದು ಕ್ರಾಫ್ಟನ್ನು ಅಚ್ಚುಕಟ್ಟಾಗಿ ನಾವು ರೆಡಿ ಮಾಡಬೇಕಾಗಿತ್ತು. ಈವನ್ ನಮ್ಮ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಸ್ ಆಗಲಿ ಅಥವಾ ಪ್ರೊಡಕ್ಷನ್ ಆಗಲಿ ಎಲ್ಲ ದೊಡ್ಡ ಹ್ಯಾಂಡ್ಸೇ ಮಾಡಿರೋದು. ಆ್ಯಂಡ್ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್. ಸೊ ಎಲ್ಲೂ ಕೂಡ ನಾನು ಅದನ್ನು ಡ್ರಾಪ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಇರಬೇಕು ಅಂದಾಗ, ಪ್ಲಸ್ ನಮ್ಮ ಸಿನಿಮಾಗೆ ಈಗ ಪ್ರತಿಯೊಂದು ಸಿನಿಮಾಗೂ ಒಂದು ಹೈ ಪಾಯಿಂಟ್ ಅಂತ ಇರುತ್ತೆ. ಆ ಹೈ ಪಾಯಿಂಟ್ ಟೈಮಲ್ಲೇ ನಾವು ರಿಲೀಸಿಗೆ ಬರಬೇಕು. ನಾವು ಬರೀ 2 ಸಾಂಗ್ ಬಿಟ್ಟು ಬರ್ತೀವಿ, ಒಂದು ಟೀಸರ್ ಬಿಟ್ಟು ಬರ್ತೀವಿ, ಒಂದು ಟೈಟ್ಲ್ ಅನೌನ್ಸ್ ಮಾಡಿ ಬರ್ತೀವಿ ಅಂದರೆ ಆಗಲ್ಲ. ಬಟ್ ನಾವು ಬಿಟ್ಟಿರೋ ಟೈಟಲ್ಲು ರೀಚ್ ಮಾಡಿಸ್ಬೇಕು, ಸಾಂಗು ರೀಚ್ ಮಾಡಿಸ್ಬೇಕು, ಎಲ್ಲವನ್ನ ನಾವು ರೀಚ್ ಮಾಡಿಸ್ಬೇಕು. ಆ ರೀಚ್ ಕರೆಕ್ಟಾಗಿ ಆಗ್ತಿದೆ ಅಂದಾಗ್ಲೇ ನಮಗೆ ಗೊತ್ತಾಗೋದು ಇದು ರೀಚ್ ಆಗ್ತಿದೆ ಅಂತ. ಓಕೆ, ಹೌದು. ಇವಾಗ ಪೇಟಾ ಸಿನಿಮಾಕ್ಕೆ ಒಂದು ಹೀರೋ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾಜೇಶ್ ಅವರೇ ಯಾಕೆ? ರಾಜೇಶ್ ಅವರೇ ಯಾಕೆ ಅನ್ನೋದಕ್ಕಿಂತ ನನಗೆ ಅದಕ್ಕೆ ಮುಂಚೆ ನನಗೆ ಯಾವುದೋ ಒಬ್ಬ ನಟನ ಇಮೇಜಿಂದ ಪೀಟರ್ ಕ್ಯಾರೆಕ್ಟರ್ ಹೋಗೋದು ಇಷ್ಟ ಇರಲಿಲ್ಲ. ಪೀಟರ್ ಕ್ಯಾರೆಕ್ಟರ್ ಈಗ
ಈಗ ನೀವು ಟ್ರೈಲರ್ ನೋಡಿದ್ದೀರಾ. ಸೊ ಟ್ರೈಲರಲ್ಲಿ ರಾಜೇಶನ ನಾವು ತೋರಿಸಿರೋ ರೀತಿಗೂ ನೀವು ಇಷ್ಟು ದಿನ ಅವ್ರನ್ನ ನೋಡ್ಕೊಂಬಂದಿರೋ ರೀತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಸೊ ಮೊದಲನೇ ಪಾಯಿಂಟ್ ಏನು ಅಂದರೆ, ಒಬ್ಬ ಪೀಟರ್ ಆಗಿ ಕಾಣಿಸ್ಬೇಕು. ಒಬ್ಬ ಪೀಟರ್ ಸ್ಟಾರ್ ನಟನ ಇಮೇಜಲ್ಲಿ ಕಾಣಿಸ್ಬಾರ್ದು. ಒಬ್ಬ ಸ್ಟಾರ್ ನಟನ ಇಮೇಜಲ್ಲಿ ಕಾಣಿಸಿದಾಗ ದಟ್ ಈಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್ ಫಾರ್ ದ ಟೀಮ್. ಓಕೆ, ಸೊ ಹಾಗಾಗಿ ರಾಜೇಶು ಮತ್ತು ನಮ್ಮ ಟೀಮ್ ಜರ್ನಿ 0 ಡೇಸಿಂದನೂ ಇದೆ. ಅಂದರೆ ಈ ಸಿನಿಮಾ ಮಾಡಬೇಕು ಅಂತ ಹೊರಟಾಗ್ಲೇ ಇದು ಒಂದಷ್ಟು ಜಾನ್ವಿ ಆಗಲಿ ರಾಜೇಶ್ ಆಗಲಿ ಅವರು ಫಸ್ಟ್ ಸೆಲೆಕ್ಟ್ ಆಗಿದೆ. ಅಂದರೆ ಕತೆ ಫೈನಲ್ ಆದಮೇಲೆ ಇಲ್ಲ ಇವರೇ ಮಾಡ್ತಾರೆ, ಈ ಕ್ಯಾರೆಕ್ಟರ್ ಇವರೇ ಮಾಡ್ತಾರೆ ಅಂತ ಸೆಲೆಕ್ಟ್ ಆಗಿರುವಂಥದ್ದು. ಸೊ ರಾಜೇಶ್. ಓಕೆ, ಇವಾಗ ಟ್ರೈಲರ್ನ ಜನಗಳು ತುಂಬ ಒಪ್ಕೊಂಡಿದ್ದಾರೆ. ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್, ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಅದೆಲ್ಲದಕ್ಕಿಂತ ಇಲ್ಲಿವರೆಗೂ ರಿಲೀಸ್ ಆಗಿರೋ ಕಂಟೆಂಟ್ಗಳೇನಿದೆ, ಇಲ್ಲಿವರೆಗೂ ರಿಲೀಸ್ ಆಗಿರೋ ಸಾಂಗ್ಗಳಾಗಲಿ, ಟೀಸರ್ಗಳಾಗಲಿ, ಪ್ರೋಮೋಸ್ಗಳಾಗಲಿ, ಮತ್ತು ನಾವು ಇಲ್ಲಿವರೆಗೂ ಮಾಡ್ಕೊಂಬಂದಿರೋ ಪ್ರಮೋಷ್ನಲ್ ಸ್ಟ್ರಾಟಜೀಸ್ಗಳಾಗಲಿ, ಇದೆಲ್ಲವನ್ನು ನೋಡ್ತಾ ಆಡಿಯನ್ಸ್ಗೆ ಒಂದು ಕಾನ್ಫಿಡೆನ್ಸ್ ಉಟ್ಕೊಳ್ಳುತ್ತೆ ನಮ್ಮ ತಂಡದ ಮೇಲೆ. ಆ ಕಾನ್ಫಿಡೆನ್ಸ್ನ ನಾವು ಥಿಯೇಟ್ರಲ್ಲಿ 100% ಫುಲ್ಫಿಲ್ ಮಾಡ್ತೀವಿ. ಸೊ ಈ ಉದ್ದೇಶಕ್ಕೆ ಈ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಸಿನಿಮಾ ನೋಡೋದಕ್ಕೆ ಆಡಿಯನ್ಸು ಥಿಯೇಟ್ರಿಗೆ ಬರಬೇಕು. ಆ್ಯಂಡ್ 100% ವಿ ಎಂಟೈರ್ ಟೀಮ್ ಪ್ರಾಮಿಸ್ ಮಾಡ್ತೀವಿ, ಒಂದು ಸರಿ ನೀವು ಥಿಯೇಟ್ರಿಗೆ ಬಂದರೆ ಸಿನಿಮಾದಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಗಳನ್ನು ನೀವು ಮನೆಗೆ ಕರ್ಕೊಂಡು ಹೋಗ್ತೀರಾ. ಸೊ ಇದು ಮಾತ್ರ ನಾವು 100% ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಒಂದಷ್ಟು ಇನ್ಫಾರ್ಮೇಷನ್ಸ್ ನಿಮ್ಮ ಕಡೆಯಿಂದ ಆಡಿಯನ್ಸ್ಗೆ ರೀಚ್ ಆಗಿರುತ್ತೆ. ನಿಮ್ಮೊಟ್ಟಿಗೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು ಸರ್. ಏಪ್ರಿಲ್ 10ನೇ ತಾರೀಕು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.